ಇನ್ನು ಕಾರ್ಯಕ್ರಮದ ತಾವೆಲ್ಲ ಅತ್ಯಂತ ಆಸಕ್ತರಾಗಿ ಕಾಯುತ್ತಿರುವಂತಹ ಸಮಯ ಸನ್ನಿಹಿತವಾಗಿದೆ. ಪರಮಪೂಜ್ಯರ ಆಶೀರ್ವಚನ. ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಪಾದಮೂಲದಲ್ಲಿ ಪ್ರಣತಿ ನೂರಾರು ಸಮರ್ಪಿಸುತ್ತಾ ವೀಣಕ್ಕ ಹೇಳಿದ ಒಂದೆರಡು ವಿಚಾರಗಳನ್ನು ಸಭೆಗೆ ಮಂಡಿಸ್ತಿದ್ದೇನೆ. ಅತ್ಯಂತ ಭಾವುಕವಾಗಿ ವೀಣಕ್ಕ ವಿಷಯ ಸ್ರೋತವನ್ನೇ ಹೇಳುವಾಗ ಅವರ ಮುಚ್ಚಿದ ಎವೆಯ ಅಡಿಯ ಕನ್ನಡಿಯಲ್ಲಿ ಕಂಡಂಥ ಪ್ರತಿಬಿಂಬ, ತೇವವಾದ ಅವರ ಕಣ್ಣಾಲಿಗಳು ನುಡಿದ ಸತ್ಯವಾಕ್ಕುಗಳು ನಮ್ಮ ಚಿತ್ತಭಿತ್ತಿಯಲ್ಲಿ ಸೋಜಿಗದ ಚಿತ್ತಾರವನ್ನು ಮೂಡಿಸಿದ್ದು ಸತ್ಯಸ್ಯ ಸತ್ಯಂ. ರಾಜಾಶ್ರಯದಲ್ಲಿ ಪುಷ್ಟಿ ಪಡೆದಂಥ ಹಲವು ವಿದ್ವತ್ಕುಲ ಸಂಕುಲಗಳು ಉಂಟು. ಆದರೆ ಮಠಾಶ್ರಯವನ್ನು ಪಡೆದಂಥ ಅತ್ಯಂತ ಮುಖ್ಯ ಅನ್ಯಾದೃಶ ಕುಟುಂಬಗಳಲ್ಲಿ ಬನ್ನಂಜೆ ಕುಟುಂಬ ಅತ್ಯಂತ ಪ್ರಮುಖವಾದದ್ದು. ಬನ್ನಂಜೆ ಕುಟುಂಬ ಎನ್ನುವಂಥ ವಿಶಾಲ ವಟವೃಕ್ಷವದೇನು ಜಗದಗಲ ಮಿಗೆಯಗಲ ವ್ಯಾಪಿಸಿಕೊಂಡು ಸಾಹಿತ್ಯ ಪೃಥ್ವಿಯನ್ನು ಅಪಾರವಾಗಿ ಶ್ರೀಮಂತವಾಗಿಸಿದೆಯೋ ಆ ಜ್ಞಾನವಟಕ್ಕೆ ಮೊದಲ ಮಾತ್ರ ಅಲ್ಲ, ಮೊದಲಿನಿಂದಲೂ ಹನಿಯುಣಿಸಿದವರು ಅದಮಾರು ಶ್ರೀಗಳು. ಅನೂಚಾನವಾದ ಅದಮಾರು ಗುರು ಪರಂಪರೆ ಬನ್ನಂಜೆ ಕುಟುಂಬಕ್ಕೆ ಸ್ಥಿರ ಚಿರ ಆಶ್ರಯವನ್ನು ಕೊಟ್ಟಿರುವುದು ಇಂತಹ ಒಂದು ವಿದ್ವತ್ ಸ್ರೋತದ ನಿರಂತರ ಹರಿವಿಗೆ ನಿಜ ಕಾರಣವಾಗಿದೆ. ಈ ಗುರು ಪರಂಪರೆಗೆ ಹಲವು ರೀತಿಯ ಪಾಠ ಪ್ರವಚನಾದಿಗಳನ್ನು ನೀಡಿರುವುದು ಬನ್ನಂಜೆಯವರು ಮತ್ತವರ ಪೂರ್ವ ಪಿತೃಗಳು. ವಿದ್ವಜ್ಜನರಿಗೆ ಸದಾಶ್ರಯ ನೀಡುವಂಥ ಇಂಥ ಗುರು ಪರಂಪರೆಯಲ್ಲಿನ ಪ್ರಸ್ತುತ ಶ್ರೀಗಳು ವೇದಿಕೆಯಲ್ಲಿ ಪುಣ್ಯಾಸೀನರು. ಪರಮಪೂಜ್ಯ ಶ್ರೀ ವಿಭುದೇಶ ತೀರ್ಥ ಶ್ರೀಪಾದರಿಂದ ಯತಿದೀಕ್ಷೆಯನ್ನು ಸ್ವೀಕಾರ ಮಾಡಿ ವಿಶ್ವಪ್ರಿಯ ತೀರ್ಥರೆಂಬ ಯತಿನಾಮದ ಮಹಿಮೆಯಿಂದ ಮಾಧ್ವಯತಿ ಪರಂಪರೆಯ ದಿವ್ಯ ಪ್ರಭೆಯನ್ನು ಮತ್ತಷ್ಟು ವಿಸ್ತರಿಸಿದವರು. ಶ್ರೀ ವಿದ್ಯಾಮಾನ್ಯ ತೀರ್ಥರು, ಶ್ರೀ ವಿದ್ಯಾಧೀಶ ತೀರ್ಥರು, ಶ್ರೀ ಸುಗುಣೇಂದ್ರ ತೀರ್ಥರು ಹಾಗೂ ಶ್ರೀ ವಿದ್ಯೇಶ ತೀರ್ಥರಂತಹ ಯತಿವರೇಣ್ಯರ ಪಾದ ಸನ್ನಿಧಿಯಲ್ಲಿ ನ್ಯಾಯ, ವೇದಾಂತ, ವ್ಯಾಕರಣ, ಮೀಮಾಂಸ, ತರ್ಕ ಹಾಗೂ ಶಾಸ್ತ್ರ ಸಂಪತ್ತಿನ ದುರ್ಗಮ ಶಿಖರಗಳನ್ನು ಆರೋಹಿಸಿ ಅದಮಾರು ಕ್ಷೇತ್ರದಲ್ಲಿ ಶ್ರೀ ನ್ಯಾಯಸುಧಾ ಮಂಗಲವನ್ನು ಸಂಪನ್ನಗೊಳಿಸಿರುವಂಥ ಅದರ ಮೂಲಕವಾಗಿ ದ್ವೈತ ಸಿದ್ಧಾಂತದ ಪ್ರಕಾಂಡ ಪಾಂಡಿತ್ಯವನ್ನು ಲೋಕಕ್ಕೆ ಪರಿಚಯಿಸಿದವರು ಶ್ರೀಗಳು. ಶ್ರೀಪಾದರು ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಪೀಠವನ್ನು ತ್ರಿವಾರಂ 3 ಬಾರಿ ಅಲಂಕರಿಸಿ ಪರಂಪರೆಯ ಮಹಿಮೆಯನ್ನು ನವಚೈತನ್ಯದಿಂದ ಉಜ್ವಲಗೊಳಿಸಿದಂಥ ಅಪೂರ್ವ ಯತಿಶ್ರೇಷ್ಠರು. ಅನ್ನದಾನ, ವಿದ್ಯಾದಾನ, ಗೋಸಂರಕ್ಷಣೆ, ದೇವಾಲಯ ಅಭಿವೃದ್ಧಿ ಹಾಗೂ ಸಮಾಜೋನ್ನತಿಗೆ ಸಂಬಂಧಿಸಿದಂಥ ಅನೇಕ ಮಹನೀಯ ಯೋಜನೆಗಳ ಮೂಲಕ ತಮ್ಮ ಪರ್ಯಾಯ ಕಾಲಗಳನ್ನು ಚಿರಸ್ಮರಣೀಯವಾಗಿಸಿದ್ದಾರೆ. ರಜತ ರಥದ ಜೀರ್ಣೋದ್ಧಾರ, ಶ್ರೀಕೃಷ್ಣ ಮಠದ ಭವ್ಯ ಗೋಪುರ ನಿರ್ಮಾಣ, ಪುನರ್ನಿರ್ಮಾಣ, ಬಾಲ ಸಂಸ್ಕಾರಪರ ಚಿನ್ನರ ಸಂತರ್ಪಣೆ, ಯೋಜನೆಯ ನಿರಂತರ ಪೋಷಣೆ, ಧರ್ಮ ಪ್ರಚಾರ ಇವೆಲ್ಲವನ್ನು ಮಾಡುತ್ತಿರುವಂಥ ಅನೇಕರಿಗೆ ಸ್ಫೂರ್ತಿದಾಯಿಯಾಗಿರುವಂಥ ಪರಮಪೂಜ್ಯರ ಅನುಗ್ರಹ ನುಡಿಗಳಿಗಾಗಿ ಇದೀಗ ಸಪ್ರಣಾಮವಾಗಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಹಯಮುಖಹರಯೇ ಅಮುತ್ರ ಪಾತ್ರೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಪ್ರಥಮೋ ಹನುಮಾನ್ ನಾಮ ದ್ವಿತೀಯಃ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಶ್ರೀ ಗುರುಭ್ಯೋ ನಮಃ. ಬನ್ನಂಜೆ 90ರ ವಿಶ್ವನಮನ ಯಾತ್ರೆ ಅಂದರೆ ಬನ್ನಂಜೆಯಂತೆ ನಮ್ಮ ನಿಮ್ಮೆಲ್ಲರ 90 ವಯಸ್ಸಿನ ಸಂದರ್ಭದಲ್ಲಿಯೂ ವಿಶ್ವನ ಬಗ್ಗೆ ಮನಸ್ಸಿನ ಯಾತ್ರೆ. ವಿಶ್ವನಮನ ಯಾತ್ರೆ ಅಂತುಂಟು. ನಮಗೆ ಆಚಾರ್ಯ ಮಧ್ವರು ಒಂದು ಮಾತು ಹೇಳಿಕೊಟ್ಟಿದ್ದಾರೆ. ಏನು ಅಂತ, ಒಂದು ಶಬ್ದವನ್ನು ಕೊಟ್ಟರೆ ಹಾಗೆ ನುಂಗುಬೇಡ, ತುಂಡು 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 ಮಾಡಿ ನುಂಗು.
ಆವಾಗ ಅದರ ಎಲ್ಲ ರುಚಿಯನ್ನು ಸವಿಲಿಕ್ಕೆ ಬರುತ್ತೆ ಅಂತ. ಬೋಂಡ ಎಲೆಗೆ ಹಾಕಿದರೆ ಇಡೀ ನುಂಗು ಬೇಡ, ತುಂಡು 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 ಮಾಡಿ ತಿನ್ನು. ಆವಾಗ ಅದರದ್ದು ಕಡಲೆಬೇಳೆ, ಬಟಾಟೆ, ಅರಶಿನ, ಒಗ್ಗರಣೆ, ಕಾಶ್ಮೀರದ್ದೇ ಒಗ್ಗರಣೆ ಕಾಶ್ಮೀರ ತನಕ ಹೋಗಿತ್ತು ನಮ್ಮ ಒಗ್ಗರಣೆ ಇದು ಎಲ್ಲದರದ್ದು ಕೂಡ ರುಚಿ ಸಿಗುತ್ತೆ ಯಾವಾಗ ತುಂಡು ತುಂಡು ಮಾಡಿ ತಿಂದಾಗ. ಆದರೆ ಒಂದೇ ಒಂದು ದೋಷ, ತುಂಡು ತುಂಡು ಮಾಡಿ ತಿನ್ನುವಾಗ ಏನು ಅಂತ ಪುನಃ ಬೇಕಾ ಅಂತ ಕೇಳಿಕೊಂಡು ಬರ್ತಾರಲ್ವೋ, ಆವಾಗ ಹಾಕೋಲ್ಲ. ಯಾಕೆ ಎಲೆಯಲ್ಲಿ ಉಂಟು ಅಂತ ಹಾಕೋಲ್ಲ. ಅದೊಂದು ದೋಷ ಬಿಟ್ಟರೆ ಮತ್ತೆ ಏನೂ ದೋಷ ಇಲ್ಲ. ಅದು ಯಾರು ಕೊಟ್ಟದ್ದು? ನಮಗೆ ಕೊಟ್ಟದ್ದು ಒಬ್ಬರು ಆಚಾರ್ಯರು, ಅದೇ ಮಧ್ವಾಚಾರ್ಯರು. ಏನು ಶಬ್ದವನ್ನು ತುಂಡು ತುಂಡು ಮಾಡಿ ಅರ್ಥೈಸಿಕೋ ಅಂತ. ನಿಮಗೆ ಮೇಲ್ನೋಟಕ್ಕೆ ಬರುವ ಅರ್ಥ ವಿಶ್ವ ನಮನ. ಇಡೀ ಜಗತ್ತಿನಲ್ಲೇ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವ ಮಾತಿಗೇನಾದರೂ ಸಾರ್ಥಕ್ಯ ಬರುವುದಿದ್ದರೆ ಅದು ಪ್ರಾಯಶಃ ಬನ್ನಂಜೆಯವರಿಂದಾಗಿ ಬರ್ತಾ ಉಂಟು. ನೀವು ಕೇಳಬಹುದು, ಹಾಗಾದರೆ ಆಚಾರ್ಯ ಮಧ್ವರಿಗೆ ವಿಶ್ವದಿಂದ ನಮನ ಇಲ್ಲವೋ ಅಂತ ಕೇಳಬಹುದು. ಆಚಾರ್ಯ ಮಧ್ವರನ್ನು ಬೇರೆ ಮತದವರು ಒಪ್ಪೋ ಅಲ್ಲ, ಆದರೆ ಈ ಬನ್ನಂಜೆಯವರು ಎಲ್ಲ ಮತದವರಿಗೂ ಕೂಡ ಬೇಕು. ಆದರೆ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಯಾವುದೇ ಮತದವರ ಕ್ಷೇತ್ರಕ್ಕೆ ಹೋಗಲಿ, ಪ್ರಾಯಶಃ ಇದನ್ನು ನೋಡುವಾಗ ನನಗೂ ತೋರುತ್ತೆ, ಇವರಲ್ಲಿ ಕೂಡ ಪುರಂದರದಾಸರ ಸನ್ನಿಧಾನ ಚೆನ್ನಾಗಿ ಉಂಟು ಅಂತ ನನಗೆ ತೋರುತ್ತೆ. ಪುರಂದರದಾಸರನ್ನು ಎಳ್ಕೊಂಡು ಹೋಗಿ ಇದರಲ್ಲಿ ನಿಲ್ಲಿಸಿಕೊಂಡು ನಮ್ಮ ಬಗ್ಗೆ ಕೂಡ ಹಾಡು ಮಾಡಿ, ನೀವು ಭಾರಿ ವಿಷ್ಣುವಿನ ಬಗ್ಗೆ ಹಾಡು ಮಾಡ್ತೀರಿ, ನಮ್ಮ ದೇವರ ಬಗ್ಗೆನೂ ಕೂಡ ಹಾಡು ಮಾಡಿ ಅಂತ ಹೇಳಿಕೊಂಡು ಲಿಂಗಾಯಿತರೂ ಕರ್ಕೊಂಡು ಹೋದ್ರಂತೆ, ಮುಸಲರೂ ಕರ್ಕೊಂಡು ಹೋದ್ರಂತೆ. ಪುರಂದರದಾಸರು ನಿರ್ಲಿಪ್ತತೆಯಿಂದ ಶುರು ಮಾಡಿದ್ರಂತೆ. ಮುಸಲರು ಮೊದಲು ಕರೆದಾಗ ಆ ಕ್ಷೇತ್ರದಲ್ಲಿ ಹೋಗಿ ಅಂದೇ ಬಿಟ್ಟಂತೆ, ತುರುಕರು ಕರೆದರೆ ಉಣಬಹುದಣ್ಣ ಅಂತಂದೇ ಬಿಟ್ರಂತೆ. ಇದನ್ನು ಕೇಳಿಸ್ಕೊಂಡ ನಮ್ಮ ಜನ ಎಲ್ಲೆಲ್ಲಿ ದರ್ಗಾಗೊಂಡು ಅಲ್ಲೆಲ್ಲ ಊಟಕ್ಕೆ ಹೋಗಲಿಕ್ಕೆ ಶುರು ಮಾಡಿದರು. ಅದರ ಅರ್ಥ ಏನು? ತುರುಕರು ಕರೆದರೆ ಉಣಬಹುದಣ್ಣ ಅಂದರೆ ಏನರ್ಥ ಅಂತಂದರೆ, ವೇದವ್ಯಾಸ ದೇವರ ಮಹಾಭಾರತಕ್ಕೆ ಹೋಗಿ ಆವಾಗ ಗೊತ್ತಾಗುತ್ತೆ. ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಾಂತಂಚ ಮೃತಕರ್ಪಟಂ ಕಾಕವಿಷ್ಟ ಸಮುದ್ಭೂತಂ ಪಂಚಭೂತಾನಿ ಭಾರತ ಅಂತ ಹೇಳಿದಂಥ ಮಾತು. ನಮ್ಮಲ್ಲಿ ಪವಿತ್ರ ವಸ್ತು 5 ಅಂತ. ಅದರಲ್ಲಿ ಮೊದಲನೇದ್ದು ಯಾವುದು ಗೊತ್ತೋ? ಉಚ್ಚಿಷ್ಟಂ ತಂದುಬಿಟ್ರು. ಎಂಜಲಿಗೆ ತುಂಬ ಮಹತ್ವ ಕೊಟ್ಟರು. ಅದನ್ನು ನಮ್ಮ ಜನ ಆ್ಯಸಿಟೀಸ್ ತಗೊಂಡ್ರು. ಆದ್ದರಿಂದ ಎಲ್ಲ ಕಡೆಯೂ ಕೂಡ ಈಗ ಬಫೆಲೋಗಳದ್ದೇ ಅಲ್ಲ, ಬಫೆದ್ದೇ ಊಟ. ಅದು ತಪ್ಪಾಯಿತು, ಬಫೆಲೋ ಅಂತೇಳಿ ತಪ್ಪಾಯಿತು. ಅದು ಬಫೆದ್ದೇ ಊಟ. ಒಂದು ರೀತಿಯಲ್ಲಿ ಎಂಜಲಿನಂತೆ ಅಲ್ವೋ ಅದು. ಯಾರ ಎಂಜಲು ಹೇಳಿದ್ದದು? ಉಚ್ಚಿಷ್ಟ ಅಂದರೆ ಯಾರ ಎಂಜಲು? ನಿಮ್ಮ ಎಂಜಲಲ್ಲ. ಪಂಚಾಮೃತಕ್ಕೆ, ದೇವಸ್ಥಾನಕ್ಕೆ ಕ್ಷೀರ ಹಾಲು ಬರಬೇಕು ಅಂತಾದರೆ ಕರು ಇದ್ದ ಆಕಳಿನ ಹಾಲು ಮಾತ್ರ ನಡೆಯುತ್ತೆ. ಕರು ಇಲ್ಲದ ಆಕಳಿನ ಹಾಲು ನಡೆಯೋಲ್ಲ. ಯಾಕೆ? ಆ ಕರು ಕೆಚ್ಚಲಿಗೆ ಬಾಯಿ ಹಾಕಿ ಕೆಚ್ಚಲನ್ನು ಎಂಜಲು ಮಾಡಬೇಕು, ಅಲ್ಲಿಂದ ನಾವು ಹಾಲನ್ನು ಕರಿಬೇಕು. ಆ ಹಾಲು ಹಾಗಾದರೆ ಯಾರ್ದು ಉಚ್ಚಿಷ್ಟ ತಂದುಬಿಟ್ರೆ ಕರುವಿನ ಉಚ್ಚಿಷ್ಟ. ಅದರಿಂದ ಹಿರಿಯರೊಂದು ಮಾತು ಹೇಳಿದ್ದುಂಟು, ಆಕಳಿನದ್ದು ಪೃಷ್ಠ ಪವಿತ್ರ, ಕರುವಿನದ್ದು ಮುಖ ಪವಿತ್ರ, ಮನುಷ್ಯನದ್ದು ಎರಡೂ ಅಪವಿತ್ರ ಅಂತ ಹೇಳಿಕೊಂಡು. ಆಕಳಿನದ್ದು ಪೃಷ್ಠಕ್ಕೆ ತುಂಬ ಪಾವಿತ್ರ್ಯ ಕೊಟ್ಟರು, ಕರುವಿನ ಮುಖಕ್ಕೆ ಅಷ್ಟು ಪ್ರಾಶಸ್ತ್ಯ ಇಲ್ಲ. ಆಕಳಿನ ಮುಖಕ್ಕೆ ಪ್ರಾಶಸ್ತ್ಯ ಇಲ್ಲ, ಕರುವಿನ ಪೃಷ್ಠಕ್ಕೆ ಪ್ರಾಶಸ್ತ್ಯ ಇಲ್ಲ. ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಮಾತುಂಟು, ಏನು ಅಂತ, ಯಾರೊಬ್ಬ ಬಂದ, ಒಂಚೂರು ಕಳಿಸಿಕೊಡಿ, ನಮಗೊಂದು ಕೆಲಸ ಆಗಬೇಕು, ಅವ್ರನ್ನ ಕಳಿಸಿಕೊಡಿ ಅಂತಂದೆ. ಯಾರನ್ನೋ ಕಳಿಸಿಕೊಟ್ಟ. ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಮಾತುಂಟು, ಕಂಜಿದ ಅಂಬಿ ಅಂತ. ಕಂಜಿದ ಅಂಬಿ ಅಂತ ಅಂದುಬಿಟ್ರೆ ಕರುವಿನ ಸೆಗಣಿ ಅಂತ ಅರ್ಥ. ಕರುವಿನ ಸೆಗಣಿ ಪಾವಿತ್ರ್ಯಕ್ಕೆ ಬರೋಲ್ಲ, ಆಕಳಿನ ಸೆಗಣಿಯೇ ಆಗಬೇಕು. ಹೀಗೆ ದಾಸರನ್ನು ಕೊಂಡೋಗಿ ಅಲ್ಲಿಟ್ಟಾಗ ದಾಸರು ಹೇಳಿದ್ದು, ತುರುಕರು ಕರೆದರೆ ಉಣಬಹುದಣ್ಣ ಅಂದರೆ ಏನರ್ಥ? ತುರು ಚಿಕ್ಕ ಕರುವನ್ನು ಇಟ್ಟುಕೊಂಡು ಆಕಳಿನ ಹಾಲನ್ನು ಕರೆದರೆ ಆ ಹಾಲನ್ನು ಉಣಬಹುದಣ್ಣ ಅಂತ ಹೇಳಿಕೊಂಡು ಅದರದರ್ಥ ಅಂತ ಆದರೆ, ಲಿಂಗಾಯತರು ಹೇಳಿದ್ರಂತೆ, ನಮ್ಮ ಕೇರಿಗೂ ಬನ್ನಿ, ನಮ್ಮ ಬಗ್ಗೆನೂ ಹಾಡಿ ಅಂತ. ಶುರು ಮಾಡಿದರು. ಲಿಂಗಾಂಗಿಗಳು ನಾವೆಲ್ಲ ಅಂತ ಅಂದೇ ಬಿಟ್ಟರು.
ನಾವೆಲ್ಲ ಲಿಂಗ ಧಾರಣೆ ಮಾಡಿದವರು, ನಾವೆಲ್ಲ ಲಿಂಗ ಅಂಗಿಗಳು ಅಂತಂದೇ ಬಿಟ್ರು. ಏನರ್ಥ ಪುನಃ ಅದರದ್ದು? ಭಗವಂತ ಪಾಂಚಭೌತಿಕ ದೇಹ ಒಂದು ಅಂಗಿ ಕೊಟ್ಟ, ಇದರ ಒಳಗೆ ಅನಿರುದ್ಧ ದೇಹ ಅಂತ ಮತ್ತೊಂದು ಅಂಗಿ ಕೊಟ್ಟ. ಎಲ್ಲದಕ್ಕಿಂತಲೂ ಕೂಡ ಅನಾದಿ ಕಾಲವಾಗಿ ಲಿಂಗ ದೇಹವೆಂಬ ಅಂಗಿ ಪ್ರತಿಯೊಬ್ಬ ಜೀವನಿಗೂ ಭಗವಂತ ಕೊಟ್ಟದ್ದಲ್ಲ, ಭಗವಂತನ ಅಧೀನದಲ್ಲಿರತಕ್ಕಂಥದ್ದು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ 3 ಅಂಗಿ ಉಂಟು. ಇದು ಪಾಂಚಭೌತಿಕ ಅಂಗಿ ಹೊರಗಿನದ್ದು. ಇದರ ಒಳಗಿರತಕ್ಕಂಥದ್ದು ಸೂಕ್ಷ್ಮ ಅಂಗಿ, ಅನಿರುದ್ಧ ಶರೀರ ಅಂತ ಕರೀತಾರೆ. ಅದರ ಒಳಗಿರತಕ್ಕಂಥ ಅಂಗಿಯೇ ಲಿಂಗ ದೇಹವೆಂಬ ಅಂಗಿ. ಹಾಗಾದರೆ ನಾವೆಲ್ಲ ಲಿಂಗಾಂಗಿಗಳು ಆದೇವಾ? ಪುರಂದಾಸ ಅವರ ಕೇರಿ ಹೋದ್ರಂತ ನಾವೆಲ್ಲ ಲಿಂಗಾಯತರಿಗೂ ಖುಷಿ ಆಯಿತು. ಹೀಗೆ ಪ್ರತಿಯೊಬ್ಬರು. ಆದರೆ ಎಲ್ಲಿಯೂ ಕೂಡ ಹರಿಸರ್ವೋತ್ತಮ ವಾಯು ಜೀವೋತ್ತಮ ನಮ್ಮ ಸಿದ್ಧಾಂತವನ್ನು ಎಂದೂ ಕೂಡ ಬಲಿ ಕೊಟ್ಟು ಪುರಂದರದಾಸರು ಯಾವ ಕೇರಿಗೂ ಹೋಗಿ ಮುಖಕ್ಕೆ ತಕ್ಕಂತೆ ಮಾತಾಡಿ ಸಂಭಾವನಿಸಿಕೊಂಡು ಬಂದವರಲ್ಲ. ಅಂತಹ ಪುರಂದರದಾಸರ ಸನ್ನಿಧಾನ ಪ್ರಾಯಶಃ ನಮ್ಮ ಬನ್ನಂಜಿಯವರಲ್ಲಿ ಉಂಟು ಕಾಣುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕರೀತಾರೆ, ಎಲ್ಲ ಅಡ್ಡನಾಮದವರು ಕರೀತಾರೆ, 3 ನಾಮದವರು ಕರೀತಾರೆ, 1 ನಾಮದವರು ಅಂತ ಅವರು ಹುಟ್ಟಿದ್ದೇ 1 ನಾಮದವರು ಇವರಲ್ಲಿ. ಆದರೆ ಎಲ್ಲಿಯೂ ಕೂಡ ತಮ್ಮ ಸಿದ್ಧಾಂತವನ್ನು ಬಿಟ್ಟುಕೊಟ್ಟು ಮಾತಾಡಿದವರಲ್ಲ. ಇದು ಹಾಗಾದರೆ ನಿಮ್ಮ ಮನಸ್ಸಿನ ಯಾತ್ರೆ. ನಿಮಗೆ ಅಕಸ್ಮಾತ್ 90 ವರ್ಷ ತನಕ ನಾವೇನಾದರೂ ಬದುಕಿದ್ದರೆ 50ಕ್ಕೇನೆ ಗೊಟಕ್ಕಂತ ಆಗ್ತೇವೆ. 50ಕ್ಕೆ ಅಲ್ಲ 40ಕ್ಕೆ ನಮ್ಮ ಜೀವನ ATM ತಾಗಿರುತ್ತೆ. ಎನಿ ಟೈಮ್ ಮರಣ. ATM ಯಾವಾಗ ಬೇಕಾದರೂ ಸಾಯಬಹುದು. ನಾವು ಇಂತಹ ಪ್ರಸಂಗದಲ್ಲಿ ನಾವಿರ್ತೇವೆ. ಆದರೂ ಕೂಡ ಅಕಸ್ಮಾತ್ ಪ್ರಹ್ಲಾದ್ ಒಂದು ಮಾತಂದಿದ್ದ, 100 ವರ್ಷ ಜೀವನದಲ್ಲಿ 50 ವರ್ಷ ನಿದ್ದೆಗೆ ಹೋಯಿತು, 20 ವರ್ಷ ಬಾಲ್ಯದಲ್ಲಿ ಹೋಯಿತು, ಮತ್ತು 20 ವರ್ಷ ವಾರ್ಧಕ್ಯದಲ್ಲಿ ಹೋಯಿತು. ಉಳಿದದ್ದು 10 ವರ್ಷ. 10 ವರ್ಷದಲ್ಲಿ 5 ವರ್ಷ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕಾಯಿತು. ಮತ್ತು ಉಳಿದದ್ದು 5 ವರ್ಷ. 5 ವರ್ಷದಲ್ಲಿ 2.5 ವರ್ಷ ಮೂಡಿಲ್ಲದೆ ಹೋಯಿತು. ಮತ್ತು ಉಳಿದು 2.5 ವರ್ಷ. 100 ವರ್ಷದ ಆಯುಷ್ಯದಲ್ಲಿಂದ ಒಂದು ಮಾತನ್ನು ಪ್ರಹ್ಲಾದ ಅಂದಿದ್ದ. ಹಾಗೆ ನಮಗೆ ಜೀವನದಲ್ಲಿ 90 ವಯಸ್ಸಾಯಿತು ಅಂತಂದಾಗ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗುವ ಪ್ರಸಂಗ ಇಲ್ಲ ಅಲ್ಲ. ಅದಕ್ಕೆ 90ರ ಸ್ವಲ್ಪ ಸೇರಿಸಬೇಕು ಮಧ್ಯೆ 90ರ ವಯಸ್ಸಿನಲ್ಲಿಯೂ ನಿಮ್ಮ ಯಾತ್ರೆಯು ವಿಶ್ವನ ಕಡೆಗೆ ಮನಸ್ಸಿನ ಯಾತ್ರೆಯು, ವಿಶ್ವನ ಮನ ಯಾತ್ರೆಯು, ವಿಶ್ವನಮನ ಯಾತ್ರೆಯು ಯಾವಾಗ ನಿಮ್ಮೆಲ್ಲರ 90ರ ಹರೆಯದಲ್ಲಿಯೂ ಕೂಡ ಯಾರಂತೆ ಬನ್ನಂಜೆಯಂತೆ ಅಂತ ಕೊನೆ ತನಕನೂ ಕೂಡ ವಾದಿರಾಜ ಶ್ರೀಪಾದರು ಹೇಳಿದಂತೆ ಕರೌ ತ್ವದರ್ಚನೆ. ಹಯಗ್ರೀವ, ಕೈಗಳು 2 ಕೊಟ್ಟಿದ್ಯಾ ನಿನ್ನ ಅರ್ಚನೆಗೋಸ್ಕರ. ಏನು ಅರ್ಚನೆ? ತುಳಸಿ ಏರಿಸುವುದು ಪುಷ್ಪ ಏರಿಸುವುದು ಬೇಡ ಅಂತ ಹೇಳೋಲ್ಲ. ಇಲ್ಲಿ ನಾವು ಪ್ರತಿಮೆಗೆ ತುಳಸಿ ಪುಷ್ಪ ಏರಿಸ್ತಾ ಇದ್ರೂ ಕೂಡ ನಮ್ಮ ಮನಸ್ಸು ಮಾತ್ರ ಹೆಂಡತಿ ಮಕ್ಕಳ ಮೇಲೇನೆ ಏರ್ತಾ ಇರ್ತವೆ. ಅದಕ್ಕೆ ವಾದಿರಾಜರಂದರು ಸುಖತೀರ್ಥಸ್ಯ ಲೇಖನೆ ಅಂತಂದುಬಿಟ್ರು. ಆಚಾರ್ಯ ಮಧ್ವರ ಗ್ರಂಥಗಳನ್ನು ಬರೆಯುವುದಕ್ಕೋಸ್ಕರ ಎನ್ನ ಕೈಗಳನ್ನು ಮೀಸಲಾಗಿಡು ಅಂಥೇಳಿ ವಾದಿರಾಜ ಶ್ರೀಪಾದರು ಹಯಗ್ರೀವನಲ್ಲಿ ಮಾಡಿದ ಪ್ರಾರ್ಥನೆಯನ್ನು ಕೊನೆ ತನಕ ತನ್ನ ಜೀವನದಲ್ಲಿ ಉಳಿಸಿಕೊಂಡವರು ನಮ್ಮ ಆಚಾರ್ಯ ಬನ್ನಂಜೆಯವರು. ಪ್ರಾಯಶಃ ಒಂದು ಮನುಷ್ಯ ಜನ್ಮ ಬರಬೇಕಾದ್ರೇ ಎಷ್ಟೋ ಕರ್ಮಗಳನ್ನು ಮಾಡಬೇಕಂತೆ. ಆ ಕರ್ಮಗಳನ್ನು ಮಾಡಿದ ತಕ್ಷಣವೇ ಮನುಷ್ಯ ಜನ್ಮ ಬರುವುದಿಲ್ಲ. ಮತ್ತು ಯಾವಾಗಲೂ ಮನುಷ್ಯ ಜನ್ಮ ಬರುತ್ತೆ. ಆ ಒಂದು ಮನುಷ್ಯ ಜನ್ಮ ಬಂತು ಅಂತಂದು ಇನ್ನೊಂದು ಮನುಷ್ಯ ಜನ್ಮ ಬರಬೇಕಾದ್ರೆ ಮಧ್ಯದಲ್ಲಿ ಬೇರೆ ಯಾವುದೋ ಜನ್ಮಗಳೆಲ್ಲ ಬರುವ ಪ್ರಸಂಗ ಇರುತ್ತೆ. ಆದರೆ ಬನ್ನಂಜಿಯವರನ್ನು ನೋಡಿದರೆ ಪ್ರಾಯಶಃ ನಿರಂತರವಾಗಿ ಇವರಿಗೆ ಮನುಷ್ಯ ಜನ್ಮ ಬಂದಿದೋ ಏನೋ ಅಂತ ಅವರ ಮಾನಸಿಕ ಸ್ಥಿತಿಯನ್ನು ನೋಡಿದಾಗ, ಅವರ ಮಾತುಗಳನ್ನು ಕೇಳಿದಾಗ ನಮಗೆಲ್ಲ ಹಾಗೆ ಎಣಿಸ್ತಾ ಇರುತ್ತೆ. ತತ್ರಾಪಿ ಬರೀ ಮನುಷ್ಯ ಜನ್ಮ ಅಂತ ಇಷ್ಟೇ ಅಲ್ಲ, ತತ್ರಾಪಿ ಯಾವ ಜನ್ಮ ಅಂತಂದರೆ ವೈಷ್ಣವ ಜನ್ಮ ಅಂತಾರೆ. ವೈಷ್ಣವ ಜನ್ಮ ಅಂತಂದರೆ ಏನರ್ಥ? ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳತಕ್ಕಂಥ ವೈಷ್ಣವ ಜನ್ಮದಲ್ಲಿ ನಿರಂತರವಾಗಿ ಪ್ರಾಯಶಃ ಹುಟ್ಟಿಕೊಂಡು ಬಂದದ್ದರಿಂದ ಮತ್ತೆ ಕೆಲವು ಪ್ರಾರಬ್ಧಗಳು ಯಾರನ್ನು ಬಿಡೋಲ್ಲ. ಬಿಡಿ, ಒಳ್ಳೆಯ ಪ್ರಾರಬ್ಧಗಳು 90 ಇದ್ದರೆ ಒಂದು 10 ಕೆಟ್ಟ ಪ್ರಾರಬ್ಧಗಳು ಇರುವುದು ಅದು ಸಹಜವಾಗಿ ಇದ್ದೇ ಇರುತ್ತೆ. ಆದರೆ 90 ಒಳ್ಳೆಯ ಪ್ರಾರಬ್ಧವನ್ನು ಇಟ್ಟುಕೊಂಡು ತಾನು ಈ ದಿವಸ ಭೂಮಿಯಲ್ಲಿ ಬಂದು
ಆಚಾರ್ಯ ಮಧ್ವರ ಸೇವೆಯನ್ನು ಕೊನೆ ತನಕ, ಆಚಾರ್ಯ ಮಧ್ವರು ಅಂತಂದಾಗ ಕೆಲವರಿಗೆ ಆಗಲಿಕ್ಕಿಲ್ಲ, ಆದರೆ ಮತ್ತೇನಿಲ್ಲ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಎನ್ನುವ ಸೇವೆಯಲ್ಲಿ ತನ್ನನ್ನು ಸಮಗ್ರವಾಗಿ ತೊಡಗಿಸಿಕೊಂಡದ್ದರಿಂದ ಇಂದು ಇಡೀ ವಿಶ್ವ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿದಂತೆ ಇಡೀ ವಿಶ್ವ ಅವರ 90ರ ಹುಟ್ಟುಹಬ್ಬವನ್ನು ತಾನು ಆಚರಣೆ ಮಾಡ್ತಾ ಉಂಟು. ಏನು ಊರು ಏನದು? ಬನ್ನಂಜೆ ಅಂತ ಒಂದು ಊರದು, ಅದೊಂದು ಹಳ್ಳಿ. ಹೇಗೆ ವಿದ್ಯಾಮಾನ್ಯರಿಂದ ಭಂಡಾರಕೇರಿ ಅನ್ನತಕ್ಕಂತಹ ಒಂದು ಹಳ್ಳಿ ಉತ್ತರ ಭಾರತದಲ್ಲಿ ಒಬ್ಬ ದೊಡ್ಡ ಸನ್ಯಾಸಿಯ ಬಾಯಿಂದ ಬಂತಂತೆ, ಭಾರೀ ದೊಡ್ಡ ಸನ್ಯಾಸಿ, ಉತ್ತರ ಭಾರತದಲ್ಲಿ ಬಹಳ ಪ್ರಚಂಡ ಸನ್ಯಾಸಿ, ಅವರ ಬಾಯಿಂದ ಬಂತು ಭಂಡಾರಕೇರಿ ಅಂತ. ಯಾವುದು? ಬಾರ್ಕೂರಲ್ಲಿ, ಬ್ರಹ್ಮ ಅವರ ಬಾರ್ಕೂರಲ್ಲಿ ಇಲ್ಲದ ಯಾವುದೋ ಒಂದು ಹಳ್ಳಿ. ಅದೇ ರೀತಿಯಲ್ಲಿ ಉಡುಪಿಯಲ್ಲಿ ಎಲ್ಲೋ ಮೂಲೆಯಲ್ಲಿರತಕ್ಕಂಥ ಯಾವುದೋ ಒಂದು ಬನ್ನಂಜೆ ಅನ್ನತಕ್ಕಂಥ ಒಂದು ಹಳ್ಳಿ ಇಡೀ ಇದು ವಿಶ್ವದ ಬಾಯಿಯಲ್ಲೇ ಬರ್ತಾ ಉಂಟು. ಅದು ಬನ್ನಂಜೆ ಅಂದ ಕೊಡ್ರೆ ಪ್ರತಿಯೊಬ್ಬರ ಬಾಯಿಯಲ್ಲಿ ಬರೋದು, ಮುಂದೆ ಹೇಳಬೇಕಾಗಿಲ್ಲ. ಬನ್ನಂಜೆ ಇಷ್ಟು ಹೇಳಿದರೆ ಸಾಕು, ಗೋವಿಂದಾಚಾರ್ಯ ಅಂತ ಹೇಳಿಕೊಂಡು ಅದನ್ನು ಭರ್ತಿ ಮಾಡುವಷ್ಟು ಅವರು ತಾನು ಬರೇ ಆಧ್ಯಾತ್ಮಿಕ ವಿದ್ಯೆಯಿಂದ ನಮ್ಮಲ್ಲಿ ಹಳ್ಳಿಗಳಲ್ಲಿ ಬನ್ನಂಜೆ ಅಂದರೆ ಬನ್ನಂಗಾಯಿ ಅಂತ. ಬನ್ನಂಗಾಯಿ ಅಂದರೆ ಏನದು? ಈ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಇರುತ್ತಲ್ಲ, ಅದು ಪೂರ್ತಿ ತೆಂಗಿನಕಾಯಿಯೂ ಆಗಿರುವುದಿಲ್ಲ ಅಥವಾ ಪೂರ್ತಿ ಎಳ್ನೀರು ಅಲ್ಲ, ಆ ಮಧ್ಯದ ಅವಸ್ಥೆಯಲ್ಲಿ ಅದಕ್ಕೆ ಬನ್ನಂಗಾಯಿ ಅಂತ ನಾವು ಕರೆಯುವುದು. ಈಚೆ ಎಳ್ನೀರಿನವರು ಲೆಕ್ಕ ಹಾಕುವಾಗ ಅದನ್ನು ತಮಗೆ ತಗೊಳ್ತಾರೆ, ತೆಂಗಿನಕಾಯಿಯವರು ಲೆಕ್ಕ ಹಾಕುವಾಗ ಅವರು ತಮಗೆ ತಗೊಳ್ತಾರೆ ಅದನ್ನು. ಹಾಗೆ ಮಧ್ಯದಲ್ಲಿ ಅದೇ ರೀತಿಯಲ್ಲಿ ಬನ್ನಂಜೆಯವರು ಅಂತಂದರೆ ಆಚೆ ಆಧ್ಯಾತ್ಮಿಕದವರೂ ತಗೊಳ್ತಾರೆ, ಈಚೆ ಲೌಕಿಕದವರೂ ತಗೊಳ್ತಾರೆ. ಹೀಗೆ ಲೌಕಿಕ ವೈದಿಕ ಎರಡಕ್ಕೂ ಕೂಡ ಸೇತುವೆಯಂತೆ ಇರತಕ್ಕಂತಹ ವ್ಯಕ್ತಿತ್ವ ಇದು ಬನ್ನಂಜೆಯವರದ್ದು. ಹೇಗೆ ಕೃಷ್ಣ ಹೇಳಿದಂತೆ ಯದ್ಯದ್ ವಿಭೂತಿಮತ್ ಸತ್ವಂ, ಯಾವ ವ್ಯಕ್ತಿಯಲ್ಲಿ ವಿಲಕ್ಷಣವಾದ ಏನಾದರೂ ಒಂದು ಶಕ್ತಿ, ತಮಾಷೆ, ಆಧ್ಯಾತ್ಮಿಕದಲ್ಲಿಯೂ ತಮಾಷೆ ಉಂಟು, ಲೌಕಿಕದಲ್ಲಿಯೂ ತಮಾಷೆ ಉಂಟು. ಆಧ್ಯಾತ್ಮಿಕದ ತಮಾಷೆ, ಅವರಿಗೊಬ್ಬರು ಹೇಳಿದರು, ಭಗವದ್ಗೀತೆಗೆ ನೀವು ಕನ್ನಡದಲ್ಲಿ ಅರ್ಥ ಬರೀಬೇಕು ಅಂತ. ಪ್ರಾಯಶಃ ಪುತ್ತಿಗೆಯವರೇ ಹೇಳಿದ್ದು ಕಾಣುತ್ತೆ ಅವರ ಹತ್ರ, ಭಗವದ್ಗೀತೆ ನೀವೊಂದು ಕನ್ನಡದಲ್ಲಿ ಅರ್ಥ ಬರೀಬೇಕು ಅಂತ. ನಾವು ಅಂಥವರನ್ನು ಏನು ಕರೀತೇವೆ? ಯಥಾಶ್ರುತ ಗ್ರಾಹಿ ಅಂತ ಕರೀತೇವೆ. ಹೇಗೆ ಹೇಳಿದ್ದಾರೋ ಹಾಗೆಯೇ ಸ್ವೀಕಾರ ಮಾಡುವವರು ಅಂತ. ಕನ್ನಡದಲ್ಲಿ ಅರ್ಥ ಬರೀಬೇಕು ಅಂತ ಪುತ್ತಿಗೆಯವರು ಹೇಳಿದ್ದಕ್ಕೆ ಅವರು 2ನೇ ಪರ್ಯಾಯದಲ್ಲಿ ಕಾಣುತ್ತೆ ಕನ್ನಡದಲ್ಲಿ ಅರ್ಥ ಬರೆದರು. ಅರ್ಥ ಬರೆದಾಗ ಆ ಅರ್ಥದ ಪುಸ್ತಕ ನನಗೂ ಸಿಕ್ಕಿತು, ಓದಿದೆ. ಕನ್ನಡದ ಅರ್ಥ ನನಗೆ ಅರ್ಥನೇ ಆಗಿಲ್ಲ. ಏನು ಮಾಡಿದೆ ಗೊತ್ತಾ? ಸಾಮಾನ್ಯವಾಗಿ ಕ್ರಮ ಹೇಗೆ ಅಂತಂದರೆ, ಟೆಕ್ಸ್ಟಿಗೆ ಅರ್ಥ ಆಗಿಲ್ಲ ಅಂತ ನೋಟ್ಸ್ ಅಲ್ವೋ, ಟೆಕ್ಸ್ಟನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನೋಟ್ಸ್ ಇರೋದಲ್ವೋ. ನನಗೇನಾಯಿತು, ನೋಟ್ಸ್ ಅರ್ಥ ಆಗಿಲ್ಲ, ಟೆಕ್ಸ್ಟ್ ನೋಡಿ ನೋಟ್ಸಿಗೆ ಅರ್ಥ ಮಾಡಿಕೊಂಡೆ ನಾನು. ಅಂದರೆ ಆ ರೀತಿಯಾದ ಕನ್ನಡ ಅವರದ್ದು ಕನ್ನಡ. ಆದ್ದರಿಂದ ಮಾತೃಭಾಷೆ ಕನ್ನಡ ಅಲ್ಲ, ಅವರ ಭಾಷೆನೂ ಕೂಡ ಕನ್ನಡನೇ, ಎಂಥ ಸ್ವಭಾಷೆನೂ ಕನ್ನಡ, ಮಾತೃಭಾಷೆ. ಆ ರೀತಿಯಲ್ಲೇ ಬರವಣಿಗೆಯನ್ನು ತಾನು ಮೈಗೆ ಒಗ್ಗಿಸಿಕೊಂಡವರು. ಭಗವದ್ಗೀತೆ ಅಂದರೆ ತುಂಬ ಇಷ್ಟ ಅಂತ ಒಬ್ಬರು ಹೇಳಿದರು. ಬೆಂಗಳೂರಲ್ಲಿ ಭಗವದ್ಗೀತೆ ಉಪನ್ಯಾಸ ಮುಗಿಸಿ ಮೈಸೂರಿಗೆ ಹೋಗಿದ್ದರಂತೆ ಭಗವದ್ಗೀತೆ ಉಪನ್ಯಾಸ ಶುರು ಮಾಡಿದ್ದು. ಆವಾಗ ಕೆಲವು ಕುಚೋದ್ಯ ಮಾಡೋರು ಬೆಂಗಳೂರಿಂದ ಮೈಸೂರಿಗೆ ಹೋದರು. ಅವರು ಉಪನ್ಯಾಸ ಕೇಳಲಿಕ್ಕೆ ಹೋದದ್ದಲ್ಲ, ಕುಚೋದ್ಯ ಮಾಡಲಿಕ್ಕೆ ಹೋದದ್ದು. ಹೋಗಿ ಅವರ ಹತ್ರ ಕೇಳಿದ್ರಂತೆ. ಉಪನ್ಯಾಸ ಆಯಿತು. ಉಪನ್ಯಾಸ ಆದಮೇಲೆ ಬನ್ನಂಜೆಯವರ ಹತ್ರ ಹೇಳಿದ್ರಂತೆ, ನೀವು ಮೈಸೂರಲ್ಲಿ ಭಗವದ್ಗೀತೆ ಬೇರೆ ಹೇಳ್ತೀರಿ ಅಂತ ನಾವು ಎಣಿಸಿಕೊಂಡು ಇಲ್ಲಿ ತನಕ ಬಂದದ್ದು ಅಂತ. ಅಂದರೆ ಇದು ಕುಚೋದ್ಯ ಮಾಡಿದ್ದು. ಅಂದರೆ ಏನಂತ, ನಿಮಗೆ ಬೇರೆ ಏನು ಹೇಳಲಿಕ್ಕೆ ಬರೋಲ್ಲ, ಒಂದು ಕಡೆ ಹೇಳಿದ್ದನ್ನೇ ಮತ್ತೊಂದು ಕಡೆ ಹೇಳೋದು. ನಮ್ಮಲ್ಲಿ ಒಬ್ಬರು ಬಿಳಿ ಮುಖದೋಡು ಒಬ್ಬಳಿದ್ದಾಳೆ, ಒಂದು ಕಡೆ ಬರೆದ ಕಾಗದವನ್ನೇ ಎಲ್ಲ ಭಾಷಣಗಳಲ್ಲಿ ಓದುವುದು. ಅದೇ ರೀತಿ ನೀವು ಬೆಂಗಳೂರಲ್ಲಿ ಹೇಳಿದ್ದನ್ನೇ ಮೈಸೂರಲ್ಲಿ ನೀವು ಹೇಳೋದು ಕಾಣುತ್ತೆ. ಇಷ್ಟೇನಾ ಅಂತ ಕೇಳೋದಕ್ಕೋಸ್ಕರ, ಕುಚೋದ್ಯ ಮಾಡೋದಕ್ಕೋಸ್ಕರ ಅವರು ಬೆಂಗಳೂರು ತನಕ ಹೋಗಿ ಅವ್ರ ಹತ್ರ ಕೇಳಿದ್ದಂತೆ, ಬೆಂಗಳೂರಲ್ಲಿ ಮಾಡಿದ್ದೆ, ಇಲ್ಲಿ ಮಾಡಿದ್ದೆ. ತಕ್ಷಣ ಕೊಟ್ಟ ಉತ್ತರ ಏನು ಗೊತ್ತಾ? ಅವರು, ಕೃಷ್ಣ ಬೆಂಗಳೂರಿಗೊಂದು ಮೈಸೂರಿಗೊಂದು ಬೇರೆ ಬೇರೆ ಭಗವದ್ಗೀತೆ ಮಾಡಿಲ್ಲ. ಪ್ರಶ್ನೆ ಕೇಳಿದವ ತೆಪ್ಪಗೆ ಎದ್ದುಕೊಂಡು ಹೋದ. ಇದು ಅಂದರೆ ಅವರು ಎಷ್ಟು ಭೀಮಸೇನನ ಸಿದ್ಧಾಂತದ ಅನುಯಾಯಿಯೋ ಅಷ್ಟೇ ತಮಾಷೆಯೂ ಕೂಡ ಅವರಲ್ಲಿ ಉಂಟು ಎನ್ನುವುದಕ್ಕೆ ನಾನು ಈ ಉದಾಹರಣೆ ಮುಂದೆ ಹೇಳಿದೆ ಅಲ್ವ. ಏನು 10% ಸ್ವಲ್ಪ ಕೆಟ್ಟ ಕರ್ಮಗಳು ಜೊತೆಯಲ್ಲಿ ಇದ್ದೇ ಇರ್ತವೆ.
100ಕ್ಕೆ 100 ಶುದ್ಧ ಅಂತ ಅಂದುಬಿಟ್ರೆ ಲಕ್ಷ್ಮಿ, ವಾಯುದೇವರು, ಸರಸ್ವತಿ 3 ಜನ ಮಾತ್ರ 100ಕ್ಕೆ 100 ಶುದ್ಧ. ಅವರನ್ನು ಪರಶುಕ್ಲ ತರೆಯರು ಅಂತ ಕರೀತೇವೆ. ಮತ್ತು ಎಲ್ಲರಲ್ಲಿ ಕೂಡ ಅಲ್ಪ ಸ್ವಲ್ಪ ದೋಷಗಳು, ಏನೋ ಜನ್ಮಾಂತರದ ಸ್ವಲ್ಪ ಸ್ವಲ್ಪ ದೋಷಗಳು ಇದ್ದೇ ಇರ್ತವೆ. ಅವರು ಏಕಾದಶಿ ಉಪವಾಸ ಮಾಡುತ್ತಿರಲಿಲ್ಲ. ಆರೋಗ್ಯದ ದೃಷ್ಟಿಯೋ ಏನೋ ಮಾಡುತ್ತಿರಲಿಲ್ಲ. ಹೀಗೆ ಒಂದು ಸಂದರ್ಭದಲ್ಲಿ ಕೇಳಿದೆವು, ನೀವು ಏಕಾದಶಿ ಉಪವಾಸ ಮಾಡೋದಿಲ್ಲಲ್ಲ ಅಂತ ಕೇಳಿದೆವು. ಇನ್ನು ಅವರು ಮಾಡಿಲ್ಲ ಅಂತ ನೀವು ಮಾಡದಿರಬೇಡಿ, ಅವರೇ ಮಾಡಿಲ್ಲ ಅಂತ ನಾವು ಯಾಕೆ ಮಾಡಬೇಕು ಅಂತ ಇಲ್ಲಿ ನಾನು ಕೂತವರಿಗೆ ಮಾಡಬೇಡಿ ಅನ್ನೋ ಸಂದೇಶ ಕೊಡಲಿಕ್ಕೆ ಹೊರಟದ್ದಲ್ಲ. ಮಾಡಬೇಕು, ನಾವು ಮಾಡುವುದನ್ನು ಖಂಡಿತ ಮಾಡಲೇಬೇಕು. ಆದರೆ ಅವರದ್ದೊಂದು ಪ್ರಶ್ನೆ ಉತ್ತರ ಎನ್ನುವುದಕ್ಕೆ ನಾನು ಹೇಳ್ತಾ ಇದ್ದು, ಅವರು ಅನಾರೋಗ್ಯ ಇದ್ದದ್ದಕ್ಕೆ ಮಾಡ್ತಿರಲಿಲ್ಲ. ನೀವು ಕೂಡ ರೋಗಿಗಳ ಮಾಡಬೇಡಿ, ನಾನು ರೋಗಗಳನ್ನು ತಪ್ಪಿಕೊಳ್ಳಿಕ್ಕೆ ನಾವು ತಯಾರಿಲ್ಲ, ಹೌದಾ? ಹಾಗಾದರೆ ಉಪವಾಸ ಮಾಡಲೇಬೇಕು. ಏಕಾದಶಿ ಉಪವಾಸ ಮಾಡೋದಿಲ್ಲಲ್ವ ನೀವು ಅಂತಂದೆವು. ಇಲ್ಲ, ಹೆಂಡತಿ ಬಿಡೋಲ್ಲ, ತಿನ್ನಿ 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 ಅಂತ ಹಠ ಮಾಡ್ತಾಳೆ, ಅದಕ್ಕೋಸ್ಕರ ತಿನ್ನೋದು. ಸರಿ, ಒಂದು ದಿವಸ ಎಲ್ಲಿಗೋ ಹೀಗೆ ನಾವು ಬನ್ನಂಜಿಯವರು ಬೇರೆಬ್ರು ಯಾರೋ ಸ್ವಾಮಿಗಳಿದ್ದರು, ನಾವು ಹೀಗೆ ಗಾಡಿಯಲ್ಲಿ ಹೋಗ್ತಾ ಇದ್ದೆವು. ದಶಮಿ ಹೋದೆವು, ಎಲ್ಲ ಆಯಿತು. ದಶಮಿ ಒಂದು ಮನೆಯಲ್ಲಿ ತಂಗಿದೆವು. ಮರು ದಿವಸ ಏಕಾದಶಿ. ಆ ಏಕಾದಶಿ ದಿವಸ ಬೆಳಿಗ್ಗೆ ತಿಂಡಿ ತಿಂತಾ ಇದ್ದಾರೆ. ನಾವು ಕೇಳಿದೆವು, ಇಲ್ಲಿ ಹೆಂಡತಿ ಇಲ್ಲಲ್ಲ, ನೀವೇ ಹೇಳಿದ್ದಲ್ವ ಹೆಂಡತಿ ಒತ್ತಾಯ ಮಾಡ್ತಾಳೆ, ಅದಕ್ಕೋಸ್ಕರ ಏಕಾದಶಿ ತಿಂಡಿ ತಿಂತೇನೆ ಅಂತ. ಮತ್ತು ಇಲ್ಲಿ ತಟ್ಟನ ಏನು ಉತ್ತರ ಕೊಟ್ಟರು ಗೊತ್ತಾ? ಸ್ವಾಮಿ, ನಾನು ಯಾವ ಹೆಂಡತಿ ಅಂತ ಹೇಳಲಿಲ್ಲ ಅಲ್ಲಿ. ಅದು ಯಾವ ಮನೆಗೆ ಹೋಗಿತ್ತೋ ಆ ಮನೆಯ ಯಜಮಾನನ ಹೆಂಡತಿ ಹೇಳಿದ್ರು ತಿನ್ನಿ ಅಂತ ಹೇಳಿಕೊಂಡು ತಿಂದುಬಿಟ್ಟು. ಇದೆಲ್ಲ ಏನು ಗೊತ್ತಾ ಅಂದರೆ, ಇದು ಅಶ್ರುತ ಪ್ರತಿಭಾ ಯಸ್ಯ, ಇದು ಸ್ವಲ್ಪ ಶ್ರುತಿ ಸ್ಮೃತಿ ವಿರೋಧಿನಿ, ಆದರೂ ಕೂಡ ಒಂದು ಇಂತಹ ವಿಲಕ್ಷಣ ತಿಳುವಳಿಕೆ ಇರುತ್ತಲ್ಲ, ಥಟ್ಟನೆ ಉತ್ತರ ಕೊಡ್ತಾ ಇರುತ್ತಲ್ಲ, ಇದು ಯಾವ ಜನ್ಮದ ಸುಕೃತವೋ ಏನು ಅಂತ ಹೇಳಿಕೊಂಡು ಹಿರಿಯರು ಹೇಳಿರತಕ್ಕಂಥ ಮಾತು. ಅಂದರೆ ಇದೇ ರೀತಿಯಲ್ಲಿ ಶಾಸ್ತ್ರದ ವಿಷಯದಲ್ಲಿಯೂ ಕೂಡ ಪ್ರಶ್ನೆ ಕೇಳಿದರೆ ಥಟ್ಟನೆ ಉತ್ತರ ಕೊಡುವಷ್ಟು ಒಂದು ಪ್ರಜ್ಞಾ, ಇದನ್ನೇ ಪ್ರಜ್ಞಾ ಶಬ್ದದಿಂದ ಕರೀತಾರೆ. ಆದರೆ ನಾವೆಲ್ಲ ಆಚಾರ್ಯ ಮಧ್ವರನ್ನು ಪೂರ್ಣಪ್ರಜ್ಞಾ ಎನ್ನುವ ಶಬ್ದದಿಂದ ಪ್ರತಿ ದಿವಸ ನಾವು ಉಪಾಸನೆ ಮಾಡಬೇಕು. ಆವಾಗ ನಮಗೂ ಕೂಡ ಅದೇ ರೀತಿಯಾದ ಪ್ರಜ್ಞೆ ಬರುತ್ತೆ. ಒಬ್ಬ ಪ್ರಶ್ನೆ ಕೇಳಿದರೆ ಥಟ್ಟನೆ ಉತ್ತರ ಕೊಡೋದು. ಆದ್ದರಿಂದ ನನ್ನ ಗುರುಗಳು ಶಾಲೆಗಳನ್ನು ಆರಂಭ ಮಾಡುವಾಗ ಪ್ರತಿಯೊಂದು ಶಾಲೆಗೂ ಪೂರ್ಣಪ್ರಜ್ಞಾ ಅಂತ ಈ ಉದ್ದೇಶದಿಂದ ಹೆಸರಿಟ್ಟದ್ದು. ಆದ್ರೇನು ಮಾಡೋಣ, ನನ್ನ ಮಕ್ಕಳು ಕರೆಯೋದೇ ಇಲ್ಲ, ಎಲ್ಲಿ ಓದ್ತೀರಾ PPC ಪೂರ್ಣಪ್ರಜ್ಞಾ ಅಂತ ಪ್ರತಿ ನಮ್ಮ ಬಾಯಿಯಿಂದ ಈ ಮಾತು ಬಂತು ಅಂತ. ಇಂತಹ ಪ್ರಜ್ಞೆ ಆಚಾರ್ಯ ಬನ್ನಂಜಿಯವರಲ್ಲಿ ತುಂಬ ಇತ್ತು. ಆದ್ದರಿಂದ ನಾವೆಲ್ಲ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಮಧ್ವರನ್ನು ಪೂರ್ಣಪ್ರಜ್ಞೆಯನ್ನು ಚಿಂತನೆ ಮಾಡಿದರೂ ಆಗುತ್ತೆ, ಭಗವಂತನ ಚಿಂತನೆ ಮಾಡಿದರೂ ಆಗುತ್ತೆ. ಜೊತೆಯಲ್ಲಿ ಭಗವಂತನ ಮಧ್ವರ ಜೊತೆ ನೇರ ಒಂದು ರೀತಿಯಲ್ಲಿ ಸಂಪರ್ಕ ಇರುವ ಪ್ರಾಯ ಇವತ್ತು ಪತ್ರಿಕೆಯಲ್ಲಿ ಓದಿದೆ, ಇವತ್ತು ಅಂಚೆ ಚೀಟಿ ಬಿಡುಗಡೆ ಆಗತಕ್ಕಂಥ ಒಂದು ಪ್ರಸಂಗ ಇತ್ತು ಅಂತ. ಅಂಚೆ ಆಗಲಿ ಅಂತೂ ಅದಕ್ಕೆ ನಾವು ಆರಂಭ ಮಾಡಿದೆವಲ್ಲ, ಪ್ರಯತ್ನ ಮಾಡಿದೆವಲ್ಲ, ಅಂಚೆ ಚೀಟಿನ ಬಗ್ಗೆ ಪ್ರಯತ್ನ ಮಾಡಿದೆವಲ್ಲ, ತುಂಬ ಪ್ರಶಂಸನೀಯ. ಯಾಕೆ ಗೊತ್ತಾ, ಅಲ್ಲಿಂದ ಪತ್ರ ಬಂದಿದೆ ನಮಗೆ. ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ, ಗೆಜ್ಜೆ ಕಾಲು ಕಟ್ಟೀರೆಂದು ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣೀರಿ ಎಂದು ಕಾಗದ ಬಂದಿದೆ, ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ. ಅಲ್ಲಿ ದೇವರಿಗೆ ಉತ್ತರ ಹೋಗಲೇ ಇಲ್ಲ, ನಮ್ಮಿಂದ ರಿಟರ್ನ್ ಪತ್ರ ಹೋಗಲೇ ಇಲ್ಲ, ಅವನಿಂದ ಪತ್ರ ಬಂದಿದೆ. ನಾವೆಲ್ಲ ಕಾಗದ ಬಂದದ್ದಕ್ಕೆ ನಾವು ಹಿಂದೆ ಉತ್ತರ ಬರೀಬೇಕೋ ಬೇಡವೋ, ನಾವು ಬರೀಲೇ ಇಲ್ಲ ಉತ್ತರ. ಯಾಕೆ ಅಂತ ಕೇಳಿದರೆ ಅಲ್ಲಿಗೆ ಹೋಗತಕ್ಕಂಥ ಸ್ಟ್ಯಾಂಪ್ ಇಲ್ಲ ಅಂತ ಅಂದ್ಬಿಟ್ಟೆವು. ಈಗ ಏನಾಗಿದೆ, ಒಂದು ಬನ್ನಂಜಿಯವರ ಸ್ಟ್ಯಾಂಪನ್ನು ಹೊರ ತರಲಿಕ್ಕೆ ಪ್ರಯತ್ನ ಮಾಡಿದ್ದರಿಂದ ನಾವೀಗ ಪತ್ರ ಬರೆದ್ರೆ ಆ ಪತ್ರ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ನಮಗೂ ದೇವರಿಗೂ ನೇರ ಸಂಪರ್ಕ ಇಲ್ಲ. ವಿ ಆರ್ ಸ್ಟೂಡೆಂಟ್ಸ್, ಗಾಡ್ ಈಸ್ ಪ್ರಿನ್ಸಿಪಾಲ್.
ಆದ್ದರಿಂದ ನಮ್ಮ ಕ್ಲಾಸ್ ಟೀಚರ ಮೂಲಕನೇ ಹೋಗಬೇಕಲ್ಲೋ ಪ್ರಿನ್ಸಿಪಾಲ್ ಬಳಿಗೆ. ನಿಮ್ಮೆಲ್ಲರ ಕ್ಲಾಸ್ ಟೀಚರ್ ಆಚಾರ್ಯ ಮಧ್ವರು. ಆದ್ದರಿಂದ ನಾವು ಪತ್ರ ಬರೆದು ಅದರಲ್ಲಿ ಬನ್ನಂಜಿಯವರ ಸ್ಟ್ಯಾಂಪನ್ನು ಅದಕ್ಕೆ ಅಂಟಿಸಿ ಪೋಸ್ಟ್ ಮಾಡಿದರೆ ಅದು ಎಲ್ಲಿ ಹೋಗುತ್ತೆ? ನಮ್ಮ ಕ್ಲಾಸ್ ಟೀಚರ್ ಆಚಾರ್ಯ ಮಧ್ವರಲ್ಲಿಗೆ ಈ ಪತ್ರ ಹೋಗುತ್ತೆ. ಮಧ್ವರು ಏನು ಮಾಡ್ತಾರೆ, ತನ್ನದೇ ಸ್ಟ್ಯಾಂಪನ್ನು ಅದಕ್ಕೆ, ಮಧ್ವರ ಸ್ಟ್ಯಾಂಪ್ ಬಿಡುಗಡೆ ಆಗಿದೆ ಈಗ, ಪುತ್ತಿಗೆ ಶ್ರೀಗಳವರ ಪರ್ಯಾಯದಲ್ಲಿ ಮಧ್ವರ ಸ್ಟ್ಯಾಂಪ್ ಬಿಡುಗಡೆ ಆಗಿದೆ. ಆ ಸ್ಟ್ಯಾಂಪನ್ನು ಅದಕ್ಕೆ ಹಚ್ಚಿದರೆ ಆವಾಗ ನಮ್ಮ ಪತ್ರ ಭಗವಂತನ ಬಳಿಗೆ ಹೋಗಲಿಕ್ಕೆ ಸುಲಭ ಆಗುತ್ತೆ. ಈ ರೀತಿಯಲ್ಲಿ ನಮಗೂ ಭಗವಂತನಿಗೂ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಭಗವಂತ ಕಳಿಸಿಕೊಟ್ಟಿರತಕ್ಕಂಥ 2 ಹೆಮ್ಮೆ, ಒಂದು ಲೌಕಿಕ ಒಂದು ವೈದಿಕ. 2 ಹೆಮ್ಮೆ ಏನು ಅಂತಂದುಬಿಟ್ರೆ, ವೈದಿಕದಲ್ಲಿ ಭಗವಂತನ ಬಗ್ಗೆ ಕರಾರುವಾಕ್ಕಾಗಿ ತಿಳಿಸಿಕೊಡ್ತಾ ಇದ್ದವರು ಬನ್ನಂಜಿಯವರು, ಲೌಕಿಕವಾಗಿ ದೇಶವನ್ನು ಹೇಗೆ ನಡೆಸಬೇಕೆನ್ನುವುದನ್ನು ತೋರಿಸಿಕೊಡ್ತಾ ಇರುವವರು ನಿಮ್ಮ ನೆಚ್ಚಿನ ಮೋದಿ. ಹೀಗೆ 2 ವ್ಯಕ್ತಿಗಳು, ಅದ್ಭುತವಾಗಿರತಕ್ಕಂತಹ ವ್ಯಕ್ತಿಗಳು. ಏನು ಹಿರಿಯರೊಂದು ಮಾತು ಹೇಳಿದ್ದುಂಟು, ಏಷ್ಟವ್ಯಾಹ ಬಹವ ಪುತ್ರಾಹ ಯದ್ಯೇಕೋಪಿ ಗಯಾಮ್ರಜೇತು. ತುಂಬ ಮಕ್ಕಳನ್ನು ಹಡಿಯೋಣ, ಒಬ್ಬನಾದರೂ ಗಯಾ ಕ್ಷೇತ್ರಕ್ಕೆ ಹೋಗಿ ನಮ್ಮ ಹೆಸರು ಹೇಳಿ, ಹಿರಿಯರ ಹೆಸರು ಪಿಂಡ ಪ್ರದಾನ ಮಾಡಿದ ಅಷ್ಟೂ ಜನಕ್ಕೂ ಉದ್ಧಾರ. ನೇಷ್ಟವ್ಯಾಹ ಬಹವ ಪುತ್ರಾಹ, ಬೇಡಪ್ಪ ತುಂಬ ಮಕ್ಕಳು, ದುರ್ಯೋಧನಂತೆ ತುಂಬ ಮಕ್ಕಳು ಬೇಡಪ್ಪ, ಪಾಂಡವರಂತೆ 5 ಮಕ್ಕಳು ಸಾಕು. ಅದೇ ರೀತಿಯಲ್ಲಿ ಪಡಮನ್ನಾರಾಯಣಾಚಾರ್ಯರಿಗೆ ಬನ್ನಂಜೆ ಗೋವಿಂದಾಚಾರ್ಯರಂತಹ 1 ಮಗು ಸಾಕು, ಗೋವಿಂದಾಚಾರ್ಯರಿಗೆ ವೀಣಾಳಂತಹ 1 ಮಗು ಸಾಕು. ಈ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕಾಗುತ್ತೆ. ಹೀಗೆ ತುಂಬ ತಿಳಿದಿರತಕ್ಕಂತಹ ವ್ಯಕ್ತಿಗಳೆಲ್ಲ ಏನು ಬನ್ನಂಜಿಯವರ ಬರಹದ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ತಲೆಯಲ್ಲಿ ಏನು ತುಂಬಿಸಿದ್ರು, ಅವರು ಪಾಂಚಭೌತಿಕ ದೇಹದಿಂದ ಇಲ್ಲದಿದ್ದರೂ ಕೂಡ ಗ್ರಂಥಗಳ ರೂಪದಲ್ಲಿ ಇನ್ನೂ ಕೂಡ ನಿಮ್ಮ ತಲೆಯಲ್ಲಿ ನಮ್ಮ ಪರಂಪರೆಯಲ್ಲೇ ಶಾಶ್ವತವಾಗಿ ಉಳಿಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನಿಮಗೆಲ್ಲ ದೇವರ ಶ್ರೇಯಸ್ಸನ್ನು ಬಯಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ಅದಮಾರು ಶ್ರೀಗಳ ಈ ದಿವ್ಯ ಸಾನ್ನಿಧ್ಯದಿಂದ, ಅವರ ಮಂಗಳ ವಚನಗಳಿಂದ ನಮ್ಮ ಈ ಯಜ್ಞಕ್ಕೆ ಆಧ್ಯಾತ್ಮಿಕ ಪರಿಮಳ ಲಭಿಸಿದೆ. ಅವರ ಮಂಗಳ ಆಶೀರ್ವಾದದಿಂದ ಈ ಜ್ಞಾನ ಸಮಾರಂಭಕ್ಕೆ ದೈವಾನುಗ್ರಹದ ಆಶೀರ್ವಾದ ಲಭಿಸಿದೆ. ಬನ್ನಂಜೆ ಗೋವಿಂದಾಚಾರ್ಯರ ಸ್ಟ್ಯಾಂಪ್ ಅಂಟಿಸಿದರೆ ಅದಕ್ಕೊಂದು ಸೀಲ್ ಆಗಬೇಕಲ್ಲ, ಪೂಜ್ಯ ಶ್ರೀಪಾದರಿಂದ ಅದಕ್ಕೊಂದು ಮಂಗಳ ಮುದ್ರೆಯೂ ಬಿದ್ದಿದೆ. ಇನ್ನು ನಮಗೆ ಮಧ್ವಾಚಾರ್ಯರಿಗೆ ನಮ್ಮೆಲ್ಲ ಭಾವಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವರ ಆಶೀರ್ವಚನಗಳು ಸಾಧನೆಯ ಸಂದೇಶಗಳಾಗಲಿ, ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ, ನಮ್ಮ ನಡೆಗೆ ಮತ್ತೆ ಭೀಮಬಲ ಒದಗಿಸಿಕೊಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ, ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ಲೋಕ ಕಲ್ಯಾಣದ ಚತುರ್ಮುಖ ದೀಪವಾಗಿ ಬೆಳಗುತ್ತಿರುವಂತಹ ಪೂಜ್ಯರ ಪದಪಯೋಚಗಳಿಗೆ ನೆತ್ತಿಯನ್ನು ಒತ್ತುತ್ತಾ ಇದ್ದೇವೆ. ಭೂಯೋ ಭೂಯೋ ನಮಾಮ್ಯಹಂ.